ದಸರಾ ವೇಳೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಾಕಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಮತ್ತು ಜನಮನ್ನಣೆ ಪಡೆದಂತಹ ಡಬಲ್ ಡೆಕ್ಕರ್ ಬಸ್ ಈಗ ರಾಜಧಾನಿ ರಸ್ತೆಗಿಳಿದಿದೆ. ಇಂದು ಅಧಿಕೃತವಾಗಿ ಪ್ರವಾಸೋದ್ಯಮ ಸಚಿವರು ಈ 3 ಡಬಲ್ ಡೆಕ್ಕರ್ ಬಸ್ಗೆ ಚಾಲನೆಯನ್ನು ನೀಡಿದ್ದಾರೆ. ನಾನು ಸದ್ಯ ಬಸ್ನ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡಬಹುದು ಅಂಬಾರಿ ಮಾದರಿಯ ಹೋಲುವಂತಹ ಬಸ್ಸನ್ನು ಇಂದು ಪ್ರವಾಸೋದ್ಯಮ ಇಲಾಖೆ ಜೊತೆಗೆ ಪ್ರವಾಸೋದ್ಯಮ ಸಚಿವರು ಕೂಡ ಎಚ್.ಕೆ. ಪಾಟೀಲ್ ಅವರು ಈಗಷ್ಟೇ ಹಸಿರು ನಿಶಾನೆಯನ್ನು ತೋರಿದ್ದಾರೆ. ಬಸ್ನ ಒಳಗೆ ಯಾವ ರೀತಿ ಪ್ರವಾಸಿಗರಿಗೆ ವ್ಯೂ ಕಾಣುತ್ತೆ ಅಂತ ನೇರವಾಗಿ ನ್ಯೂಸ್ ಫಸ್ಟ್ ತೋರಿಸ್ತಾ ಹೋಗುತ್ತೆ. ಸೊ ಈ ಒಂದು ಬಸ್ಗೆ 2 ದ್ವಾರಗಳಿದ್ದಾವೆ. ಮುಂಭಾಗದಲ್ಲಿರುವಂತಹ ಬಾಗಿಲಿನಲ್ಲಿ ಬಹುತೇಕ ಒಳಭಾಗದಲ್ಲಿ ಕೂತ್ಕೊಳ್ಳುವಂತಹ ಪ್ರವಾಸಿಗರು ಬರ್ತಾರೆ. ಸೊ ನೋಡ್ಬೋದು ಆಸನಗಳ ವ್ಯವಸ್ಥೆ ಎಷ್ಟು ಅಚ್ಚುಕಟ್ಟಾಗಿದೆ. ಜೊತೆಗೆ ವ್ಯೂ ಯಾವ ರೀತಿ ಕಾಣುತ್ತೆ ಅಂದರೆ ಬೆಂಗಳೂರಿನ ವ್ಯೂ ಡಬಲ್ ಡೆಕ್ಕರ್ ಆಗಿರೋದ್ರಿಂದ 2 ಅಂತಸ್ತಿನ ಬಸ್ ಆಗಿರೋದ್ರಿಂದ ಮೊದಲ ಅಂತಸ್ತಿನಲ್ಲಿಯೂ ಕೂಡ ಈ ಒಂದು ವ್ಯೂ ತುಂಬ ಕ್ಲಿಯರ್ ಆಗಿ ಪ್ರವಾಸಿಗರಿಗೆ ಕಾಣುತ್ತೆ. ಹಿಂಭಾಗದ ದ್ವಾರದ ಮುಖಾಂತರವಾಗಿ ಮೇಲ್ಭಾಗದಲ್ಲಿ ಪ್ರವಾಸಿಗರು ಹೋಗಬಹುದು. ಈಗಾಗಲೇ ಪ್ರವಾಸೋದ್ಯಮ ಇಲಾಖೆ ಇಂದು 3 ಬಸ್ಗಳಿಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ದಾರೆ. ಜೊತೆಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಾಗ ಎಚ್.ಕೆ. ಪಾಟೀಲರು ಕೂಡ ಒಂದು ಮಾಹಿತಿಯನ್ನು ನೀಡಿದರು. ಅಂದರೆ ಪ್ರವಾಸಿಗರ ಹಬ್ ಆಗಿರುವಂತಹ ಸ್ಥಳಗಳಲ್ಲಿ ಈ ಬಸ್ನ ಡಿಮ್ಯಾಂಡ್ ಏನಾದರೂ ಕ್ರಿಯೇಟ್ ಆದರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ನ ಬಿಡುವಂತಹ ಚಾನ್ಸಸ್ ಕೂಡ ಇದೆ ಅಂತ. ಇದು ನೋಡ್ಬೋದು ಮೇಲ್ಭಾಗದಲ್ಲಿ ಯಾವ ರೀತಿಯಾಗಿ ಒಂದು ವ್ಯೂ ಇದೆ ಅಂತ. ಕೆಳಭಾಗದಲ್ಲಿ AC ವ್ಯವಸ್ಥೆ ಇದ್ದರೆ ಮೇಲ್ಭಾಗದಲ್ಲಿ ನಾರ್ಮಲ್ ನೋಡ್ಬೋದು ಯಾವ ರೀತಿಯಾಗಿ ಜನರು ಅಂದರೆ ಸಿಟಿಯ ಸ್ಪಾಟ್ಗಳನ್ನು ಕಣ್ತುಂಬಿಕೊಳ್ಬೋದು ಅಂತ. ಇಲ್ಲಿಯೂ ಕೂಡ ಆಸನಗಳ ವ್ಯವಸ್ಥೆ ಇದೆ. ಬಹುತೇಕ ಈ ಒಂದು ಡಬಲ್ ಡೆಕ್ಕರ್ ಬಸ್ಗೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಇತ್ತು. ದಸರಾ ವೇಳೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗಿತ್ತು, ಜನಮನ್ನಣೆ ಕೂಡ ಪಡೆದಿತ್ತು. ಈಗ ಬೆಂಗಳೂರಿನ ರಸ್ತೆಯಲ್ಲಿ ಕೂಡ ಒಂದಿಷ್ಟು ಸ್ಪಾಟ್ಗಳಲ್ಲಿ ಬೆಂಗಳೂರಿನಲ್ಲಿ ನೋಡಬೇಕಾದಂತಹ ಸ್ಥಳಗಳಲ್ಲಿ ಈ ಬಸ್ ಸಂಚಾರ ಮಾಡುತ್ತೆ. ವೆಬ್ಸೈಟ್ನಲ್ಲಿ ನಿಗಮದ ವೆಬ್ಸೈಟ್ನಲ್ಲಿ ಮುಂಗಡವಾಗಿ ಟಿಕೆಟ್ ಬುಕ್ ಮಾಡ್ಬೋದು. ದರವನ್ನು ಈಗಾಗಲೇ ನಿಗದಿ ಮಾಡಿದೆ. 180 ರೂಪಾಯಿ ದರ ನಿಗದಿ ಮಾಡಿದೆ. ಸೊ ಪ್ರವಾಸಿಗರು ಮುಂಚಿತವಾಗಿ ತಮ್ಮ ಟಿಕೆಟನ್ನು ಬುಕ್ ಮಾಡಿಕೊಂಡು ಈ ಬೆಂಗಳೂರನ್ನು ನೋಡ್ಬೋದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು.